ಪೈರಸಿ ವಿರುದ್ಧ ಮತ್ತೆ ಸಮರ ಸಾರ್ತಾ ಇದ್ದಾರೆ ಕಿಚ್ಚ ಸುದೀಪ್. ಪೈರಸಿ ವಿರುದ್ಧ ಸುಮ್ಮನೆ ಕೂರೋ ಮಾತೇ ಇಲ್ಲ. ಪೈರಸಿ ಮಾಡೋರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪೈರಸಿ ಸಂಬಂಧ ಸರ್ಕಾರವನ್ನು ಕೂಡ ಭೇಟಿ ಮಾಡಿದ್ದೇನೆ. ಕನ್ನಡ ಸಿನಿ ಇಂಡಸ್ಟ್ರಿ ಉಳಿಬೇಕು, ಪೈರಸಿ ಹೋಗಲೇಬೇಕು. ಪೈರಸಿ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ನಟ ಕಿಚ್ಚ ಸುದೀಪ್. ನೋಡಿ, ಸದ್ಯಕ್ಕೆ ಈ ಪೈರಸಿ ಕಾಟ ಅನ್ನೋದು ನಿನ್ನೆ ಮೊನ್ನೆಯಿಂದ ಶುರುವಾದಂತಹ ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ಪ್ರತಿ ಬಾರಿಯೂ ಕೂಡ ಒಬ್ಬ ದೊಡ್ಡ ಸೆಲೆಬ್ರಿಟಿಗಳು ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅವರ ಸಿನಿಮಾ ಪೈರಸಿ ಆದಾಗ ಮಾತ್ರ ನನ್ನ ಸಿನಿಮಾ ಪೈರಸಿ ಆಗ್ತಾ ಇದೆ, ನಾನು ಅವರನ್ನು ಭೇಟಿ ಮಾಡ್ತೀವಿ, ಇವರನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನ ಇಲ್ಲಿವರೆಗೂ ಕೂಡ ಯಾವೊಬ್ಬ ನಟನೂ ಕೂಡ ಮಾಡಿಲ್ಲ. ಅದಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಯಾರೂ ಕೂಡ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ. ಯಾಕೆ? ಅವರ ಸಿನಿಮಾಗಳು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಪೈರಸಿ ಕಾಟ ಅನ್ನೋದು ನೆನಪಾಗೋಗ್ಬಿಡುತ್ತೆ. ಬಟ್ ಆದ್ರೆ ಇದು ನಿನ್ನೆ ಮೊನ್ನೆ ಇದ್ದಂತಹ ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ಬಹಳ ವರ್ಷಗಳಿಂದಲೂ ಕೂಡ ಈ ಪೈರಸಿ ಕಾಟ ಅನ್ನೋದು ಮುಂದುವರೆದುಕೊಳ್ತಾನೇ ಬಂದಿದೆ. ಆದರೆ ಕೆಲವರು ಹೇಳ್ತಾರೆ, ಸಿನಿಮಾ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾವು ಹೋಗಿ ನೋಡ್ತೀವಿ. ಇನ್ನೊಂದು ಎಷ್ಟೇ ಪೈರಸಿ ಆದರೂ ಕೂಡ ನಾವು ಸಿನಿಮಾವನ್ನ ಥಿಯೇಟರ್ಲೇ ನೋಡ್ತೀವಿ ಎನ್ನುವಂತಹ ಅಭಿಮಾನಿ ಬಳಗ ಕೂಡ ಒಂದು ಕಡೆ ಇರುತ್ತೆ, ಎಷ್ಟೇ ಪೈರಸಿ ಮಾಡಿದ್ರೂ ಕೂಡ. ಬಟ್ ಆದ್ರೆ ಕೆಲವರು ಇರ್ತಾರೆ, ಈ ಹುಚ್ಚು ಪೈರಸಿ ಮಾಡುವಂತಹ ಹುಚ್ಚು, ಆ ಪೈರಸಿ ಮಾಡಿದ್ರೆ ಏನ್ ಸಿಗುತ್ತೆ ಅವ್ರಿಗೆ ಅಂತ ಹೇಳಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ, ಆದ್ರೂ ಪೈರಸಿ ಮಾಡ್ತಾರೆ. ಸರ್, ಸಿನಿಮಾಗೆ ಅಷ್ಟು ಇವತ್ತು ಥಿಯೇಟರ್ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊತ್ತು ಇದು ಸಕ್ಸಸ್ ಟು ಅವರ್. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ನಾನು ಹೇಳಿದೆ, ಒಂದು ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದ್ರೆ ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಪ್ರತಿ ಬಾರಿಯೂ ಕೂಡ ಈ ಪೈರಸಿ ಆದಂತಹ ಸಂದರ್ಭದಲ್ಲಿ ಮಾತ್ರ ಇವ್ರಿಗೆ ಪೈರಸಿ ನೆನಪಾಗುತ್ತೆ, ಇಲ್ಲ ಅಂತಂದ್ರೆ ಪೈರಸಿ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವ್ರ ಸಿನಿಮಾ ಬಿಡುಗಡೆ ಆಗಿರುತ್ತೆ, ಪೈರಸಿ ಆಗೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಒಂದು ಕುಲಿ ಸ್ಟಾಪ್ ಇಡುವಂತಹ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಯಾಕೆ? ಅದಕ್ಕೆ ಫಸ್ಟ್ ಕಡಿವಾಣ ಹಾಕ್ಬೇಕಲ್ವಾ? ಈಗಾಗಲೇ ಮಾರ್ಕ್ ಸಿನಿಮಾ ರಿಲೀಸ್ ಆಗಿ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅದರಲ್ಲೂ ಸಹ ಎಲ್ಲ ಥಿಯೇಟರ್ಗಳಲ್ಲೂ ಸಕ್ಸಸ್ಫುಲ್ ಆಗಿ ಓಡ್ತಾ ಇರುವಂತಹ ಮಾರ್ಕ್ ಸಿನಿಮಾ ಕೂಡ ಪೈರಸಿ ಕಂಟಕ ಬಂದಿದೆ. ಈ ಹಿಂದೆ ರಿಲೀಸ್ ಆಗಿರುವಂತಹ ಡೆವಿಲ್ ಸಿನಿಮಾಗೂ ಇರಬಹುದು, ಜೊತೆಗೆ ಜಗ್ಗೇಶ್ ಅವರು ಸಹ ನಿನ್ನೆ ಅಷ್ಟೇ FB ಮೂಲಕ ಲೈವ್ ಬಂದು ಪೈರಸಿ ಏನೇನಕ್ಕೆ ಆಗ್ತಾ ಇದೆ, ಇದು ಹಿಂದೆ ಇರುವಂತಹ ಒಂದು ದೊಡ್ಡ ತಂಡ ಏನು, ಜೊತೆಗೆ ಆ ಜಾಲ ಏನು ಅಂತ ಬೇಯಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಜೊತೆಗೆ ಇದಾದ್ಮೇಲೆ ಒಬ್ರೊಬ್ಬರಾಗಿ ಕಲಾವಿದರು ಇರ್ಬೋದು ಪೈರಸಿ ವಿರುದ್ಧ ಮಾತಾಡುವಂತಹ ಸಂದರ್ಭದಲ್ಲಿ ಸುದೀಪ್ ಅವರು ಇವತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಇವತ್ತು ಸಂತೋಷ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾವನ್ನ ಎಂಜಾಯ್ ಮಾಡಿದಂತಹ ಅವರು ಸಿನಿಮಾದ ಪೈರಸಿ ಯುದ್ಧ ಅನ್ನುವಂಥದ್ದೇನಿದೆ, ಯುದ್ಧಕ್ಕೆ ಕರೆ ನೀಡಿದೆ ನನ್ನ ಸಿನಿಮಾ ಮೂಲಕ, ಈಗ ಶುರುವಾಗಿದೆ, ಎಲ್ಲರೂ ಸಹ ಧ್ವನಿ ಎತ್ತುತ್ತಾ ಇದ್ದಾರೆ. ಸೊ ನನಗೂ ಕೂಡ ಖುಷಿ ಆಗ್ತಿದೆ. ಆದ್ರೆ ಇದು ಏನು ಎತ್ತ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥ ಒಂದು ಸಣ್ಣ ಕ್ಲೂ ಅನ್ನ ಕೊಟ್ಟಿರುವಂತದ್ದು. ಇನ್ನು ಡಿಸೆಂಬರ್ 29ನೇ ತಾರೀಕು ಕೂಡ ಗೊತ್ತಾಗುತ್ತೆ ನಿಮಗೆ ಏನೇನು ಈ ಪೈರಸಿ ವಿಚಾರದಲ್ಲಿ, ಈ ಜಾಲದಲ್ಲಿ ಯಾರ್ಯಾರು ಇದ್ದಾರೆ, ಇದ್ರ ಹಿಂದೆ ಇರುವಂತಹ ಕೈಗಳು ಏನೇನು, ಕಾಣದ ಕೈಗಳಿಗೆ ಯಾರ್ಯಾರು ಅನ್ನುವಂಥದ್ದನ್ನು ಸಹ ಸುದೀಪ್ ಅವರು ಅವ್ರಿಗೆ ಗೊತ್ತಿದ್ರು ಸಹ ಯಾವುದನ್ನು ಸಹ ಮಾಧ್ಯಮದ ಮುಂದೆ ಹೇಳೋದಕ್ಕೆ ಅವರು ಮುಂದೆ ಇಂದಿಗೂ ಸಹ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಕಾನೂನು ಕ್ರಮವಾಗಿ ಏನೇನ್ ನಡಿಬೇಕು ಅದು ನಡೀತಾ ಇದೆ, ನಾವ್ ಯಾವ್ದಕ್ಕೂ ಡಿಸ್ಟರ್ಬ್ ಮಾಡೋದು ಬೇಡ. ಈ ಪೈರಸಿ ಅನ್ನುವಂಥದ್ದು ಒಂದು ಕ್ರಿಮಿನಲ್ ಆಟ ಆಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಅವ್ರು ಹೇಳಿರುವಂಥದ್ದು. ಜೊತೆಗೆ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಅವರು ಒಂದು ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಪೋಸ್ಟ್ ಹಾಕಿದ್ರು, ಜೊತೆಗೆ ಕಮಿಷನರ್ಗೆ ದೂರನ್ನ ಕೊಡುವಂಥದ್ದು ಎಲ್ಲ ಪ್ರಯತ್ನವನ್ನು ಸಹ ಅವರು ಮಾಡಿದ್ರು. ಈ ಪರವಾಗಿ ಸಹ ಅವರು ರಿಯಾಕ್ಟ್ ಮಾಡಿರುವಂತದ್ದು, ಪಕ್ಕದ ಮನೆಯವ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನನ್ನ ಬಗ್ಗೆ ನಾನು ಅಷ್ಟೇ ಮಾತಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ. ಇದರ ಜೊತೆಗೆ ಮಗಳ ಬಾಡಿ ಶೇಮಿಂಗ್ ಬಗ್ಗೆ ಸಹ, ಅಂದ್ರೆ ಮಾರ್ಕ್ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ಮಗಳಿಗೆ ಬರುವಂತಹ ಒಂದು ಕೆಟ್ಟ ಕಾಮೆಂಟ್ಸ್ ಇರ್ಬೋದು, ಅವಹೇಳನಕಾರಿ ಕಾಮೆಂಟ್ಸ್ ಗಳಿಗೆ ಅವರು ರಿಯಾಕ್ಟ್ ಮಾಡಿದ್ರು. ನನ್ನ ಮಗಳು ನನಗಿಂತ 10ರಷ್ಟು ಬೆಳೀತಾಳೆ, 10ರಷ್ಟು ತಡ್ಕೊಂಡು ಶಕ್ತಿ ಅವಳಿಗಿದೆ, ಎದುರಿಸ್ತಾಳೆ ಅನ್ನೋದನ್ನ ಹೇಳಿದ್ರು. ಸೊ ಹೀಗಾಗಿ ಒಂದು ಹೆಣ್ಣಾಗಿ ಅವಳೇನ್ ರಿಯಾಕ್ಟ್ ಮಾಡ್ಬೇಕು ಅದನ್ನ ಇನ್ಸ್ಟಾದಲ್ಲಿ ರಿಯಾಕ್ಟ್ ಮಾಡಿದ್ದಾಳೆ ಬಿಡಿ ಅನ್ನೋದನ್ನ ತುಂಬಾ ಸಾಮಾನ್ಯವಾಗಿ ಸಮರ್ಥಿಸಿಕೊಳ್ಳೋ ರೀತಿಯಲ್ಲಿ ಅವರು ಮಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಕೀರ್ತಿ.